ಸೊ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಎಲ್ಲ ಕಂಪ್ಲೀಟಾಗಿ 1 ಮಾರ್ಕ್ಸ್ 2 ಮಾರ್ಕ್ಸ್, ಸೊ ಅಂದರೆ MCQಸು 2 ಮಾರ್ಕ್ಸ್ 3 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ಸನ್ನು. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಬೋರ್ಡ್ ಎಕ್ಸಾಮಿಗೆ. ಸೊ ಹಾಗಾದರೆ ಇಲ್ಲಿ ಫಸ್ಟ್ ಒನ್, ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ರೈಟ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕ್ವಶನ್ ಕೇಳ್ತಾರೆ. ಸೊ ದ ಕರೆಂಟ್ ಮೀನ್ಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ನೋಡಿ, ದೀಸ್ ಆರ್ ದ ಚಾರ್ಜಸ್. The rate of flow of charges through the cross section of the conductor. So this is called as a what? Electric current. ಹಾಗಾದರೆ electric current is equal to I current is equal to the rate of charges flowing through the cross section of conductor. So that is I is equal to Q by T. So I ಅಂದರೆ electric current, Q ಅಂದರೆ charge, T ಅಂದರೆ time. ಸೊ ಅಕಾರ್ಡಿಂಗ್ ಟು ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಪ್ರಕಾರ Q is equal to N into E. ಹಾಗಾದರೆ I is equal to NE divided by T. ಸೊ ದಟ್ ಈಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ವ್ಯಾಲ್ಯೂ ಎಷ್ಟಿರುತ್ತೆ? 1.6 into 10 to the power of minus 19 coulomb. ಸೊ ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್? ದಟ್ ಈಸ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಏನಾಗಿರುತ್ತೆ? ಆಂಪಿಯರ್. ಸೊ ನೆಕ್ಸ್ಟು ನೋಡಿ, ಚಾರ್ಜ್ ಕ್ಯಾರಿಯರ್ಸನ್ನು ಯಾವ್ಯಾರು ಮಾಡ್ತಾರೆ? ಫಸ್ಟ್ ಒನ್, ಸೊ ಹಾಗಾದರೆ ಇಲ್ಲಿ ಸಾಲಿಡ್ ಕಂಡಕ್ಟರ್ಸ್ನಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಕಂಡಕ್ಟರ್ಸ್. ಲಿಕ್ವಿಡಲ್ಲಿ ಯಾವಾಗಿರ್ತವೆ? ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್. ಗ್ಯಾಸಲ್ಲಿ ಯಾವುದಾಗಿರುತ್ತೆ? ಪಾಸಿಟಿವ್ ಅಯಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್. ಸೆಮಿ ಕಂಡಕ್ಟರ್ನಲ್ಲಿ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರ್ತವೆ. ಓಕೆ, ಸೊ ಅಂದರೆ ಸೊ ಇದು ಡಿಫ್ರೆಂಟ್ ಟೈಪ್ ಆಫ್ ಮೆಟೀರಿಯಲ್ಸ್ ಇವು. ಸೊ ಯಾವ್ಯಾವ ಮೆಟೀರಿಯಲ್ಸ್ ಇದ್ದಾವೆ? ಸಾಲಿಡ್, ಓಕೆ, ಸಾಲಿಡ್ಡು, ಎರಡನೇದು ಲಿಕ್ವಿಡ್ಡು, ಗ್ಯಾಸು, ನಾಲ್ಕನೇದು ಸೆಮಿ ಕಂಡಕ್ಟರ್. ಸಾಲಿಡಲ್ಲಿ ಫ್ರೀ ಎಲೆಕ್ಟ್ರಾನ್ಸ್, ಲಿಕ್ವಿಡಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್, ಗ್ಯಾಸಲ್ಲಿ ಪಾಸಿಟಿವ್ ಅಯಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್, ಸೆಮಿ ಕಂಡಕ್ಟರ್ಸಲ್ಲಿ ಯಾವಾಗಿರ್ತವೆ? ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ 2 ಮಾರ್ಕ್ಸಿಗೆ ಭಾಳಷ್ಟು ಸಲ ಕೇಳಿರ್ತಕ್ಕಂಥದ್ದು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಓಮ್ಸ್ ಲಾ ಅಂತ ಕೇಳ್ತಾರೆ. ಸೊ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಓಮ್ಸ್ ಲಾ ಅಪ್ಪ ಅಂತೇಳಿದರೆ ಸೊ ಏನಾಗುತ್ತೆ ಇಲ್ಲಿ ನೋಡಿ, ದ ಎಲೆಕ್ಟ್ರಿಕ್ ಕರೆಂಟ್. ಸೊ ದ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಸೊ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ಕಂಡಕ್ಟರ್. ದ ಟೆಂಪ್ರೇಚರ್ ಈಸ್ ರಿಮೇನ್ಸ್ ಕಾನ್ಸ್ಟೆಂಟಲ್ಲಿರಬೇಕು. ಸೊ ಅಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಎ ಕಂಡಕ್ಟರ್. ಸೊ ಕಂಡಕ್ಟರ್ನಲ್ಲಿ ಎಲೆಕ್ಟ್ರಿಕ್ ಕರೆಂಟು ಸೊ ಜಾಸ್ತಿ ಫ್ಲೋ ಆಗ್ತಾಯಿದೆ ಅಂದರೆ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ಕಂಡಕ್ಟರು ಏನಾಗಿರುತ್ತೆ? ಸೊ ಜಾಸ್ತಿ ಇರುತ್ತೆ. ಯಾಕಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಒಂದು ಕಡೆಗೆ ಹೈ ಪೊಟೆನ್ಷಿಯಲ್, ಒಂದು ಕಡೆಗೆ ಲೋ ಪೊಟೆನ್ಷಿಯಲ್ ಇತ್ತಪ್ಪ ಅಂದರೆ ಸೊ ನಾವು ಪೊಟೆನ್ಷಿಯಲ್ ಚಾಪ್ಟರ್ನಲ್ಲಿ ಓದಿರ್ತೀವಿ. ಸೊ ಏನಾಗ್ತವೆ? ಎಲೆಕ್ಟ್ರಾನ್ಸು ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲ್ಗೆ ಫ್ಲೋ ಆಗ್ತಾ ಹೋಗ್ತವೆ. ನೋಡಿ, ಹಿಂಗೆ ಎಲೆಕ್ಟ್ರಾನ್ಸ್ಗಳು ಸ್ಪೀಡಾಗಿ ಹೆಂಗೆ ಹೋಗ್ತದಪ್ಪ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೊ ಜಾಸ್ತಿ ಆಗ್ತಾ ಹೋದಂಗಲೂ ಎಲೆಕ್ಟ್ರಾನ್ಸ್ ಸ್ಪೀಡು ಜಾಸ್ತಿ ಆಗ್ತಾ ಹೋಗುತ್ತೆ, ಅದರಿಂದ ಕರೆಂಟ್ ಬರ್ತಾ ಹೋಗುತ್ತೆ. ಸೊ ಹಾಗಾದರೆ ದ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್. ಸೊ ಹಾಗಾದರೆ ಐ ಈಸ್ ಪ್ರಪೋರ್ಷನಾಲಿಟಿ ಟು ದ ವಿ ಆ್ಯಂಡ್ ಐ ಈಸ್ ಈಕ್ವಲ್ ಟು ಏನಾಗಿರುತ್ತೆ ಇಲ್ಲಿ? ಸೊ ಆರ್ ಇಂಟು 1/v. ಸೊ ಆರ್ ಅಂತಕ್ಕಂಥದ್ದು ಕಾನ್ಸ್ಟೆಂಟ್. ಸೊ ಏನದು ಕಾನ್ಸ್ಟೆಂಟ್ ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್. ಸೊ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಏನು ಮಾಡುತ್ತಪ್ಪ ಅಂತೇಳಿದ್ರೆ ನೋಡಿ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ಗಳು ಈಗ ಹೋಗ್ತಾ ಇರ್ತಾವಲ್ಲ, ಸೊ ದಟ್ ಈಸ್ ದ ರೆಸಿಸ್ಟೆನ್ಸ್ ಈಸ್ ಅಪೋಸಿಷನ್ ಆಫ್ ಫ್ಲೋಯಿಂಗ್ ಆಫ್ ಚಾರ್ಜಸ್. ಸೊ ಹೋಗ್ತಕ್ಕಂಥದ್ದನ್ನು ಏನು ಮಾಡ್ತಾ ಇರುತ್ತೆ ಇಲ್ಲಿ? ಅಪೋಸಿಷನ್ ಮಾಡ್ತಾ ಇರುತ್ತೆ. ಸೊ ದಟ್ ಈಸ್ ಅಪೋಸಿಷನ್ ಆಫ್ ಫ್ಲೋ ಆಫ್ ಚಾರ್ಜಸ್. ಸೊ ಅಪೋಸಿಷನ್ ಆಫ್ ದ ಫ್ಲೋ ಆಫ್ ದಿ ಚಾರ್ಜಸ್ ಈಸ್ ಕಾಲ್ಡ್ ಆಸ್ ವಾಟ್? ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಅಂತ ಹೇಳಿ ಕರಿತೀವಿ. ಸೊ ದೆನ್ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ಸ್ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾವೆ? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು. ಸೊ ದಟ್ ಈಸ್ 2 ಮಾರ್ಕ್ಸ್ ಕ್ವಶನ್. ರೆಸಿಸ್ಟೆನ್ಸ್ ಈಸ್ ಡಿಪೆಂಡ್ಸ್ ಅಪಾನ್ ದ ವಾಟ್ ಆರ್ ದ ಸೊ ಡಿಪೆಂಡ್ಸ್ ಅಪಾನ್ ವಾಟ್ ಆರ್ ದ ಫ್ಯಾಕ್ಟರ್ಸ್, ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿದೆ? ಸೊ ಇಲ್ಲಿದೆ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಕ್ಕೆ ಒಂದು ಶಾರ್ಟ್ಕಟ್ ಟ್ರಿಕ್ಸ್ ಇದೆ ಇಲ್ಲಿ. ಲೆಂತ್. ಸೊ ಲೆಂತ್ ಮೀನ್ಸ್ ಲೆಂತ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ದ ಮೆಟೀರಿಯಲ್ ಆ್ಯಂಡ್ ಟೆಂಪ್ರೇಚರ್.
ಸೊ ಈ ವರ್ಡನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಸೊ ಈಸಿಯಾಗಿ ನಿಮಗೆ 2 ಮಾರ್ಕ್ಸ್ ಬರ್ತವೆ. ಹಾಗಾದರೆ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ದಿ ಲೆಂತ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್, ನೇಚರ್ ಆಫ್ ದ ಮೆಟೀರಿಯಲ್ ಆ್ಯಂಡ್ ಟೆಂಪ್ರೇಚರ್ ಆಫ್ ದಿ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ಲೆಂತ್ ಮೇಲೆ ಯಾವ ಥರ ಡಿಪೆಂಡೆಂಟ್ ಆಗಿದೆ ನೋಡಿ, ಲೆಂತ್ ಆಫ್ ದ ಕಂಡಕ್ಟರ್ ಜಾಸ್ತಿ ಆಗ್ತಾ ಹೋದಂಗಲೂ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ ಟು ದ ಏನಾಗಿರುತ್ತೆ ಲೆಂತ್ ಆಫ್ ದ ಕಂಡಕ್ಟರ್. ನೋಡಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಿದೆನೋ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತೇಳಿದರೆ ರೆಸಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಕಡಿಮೆ ಆಗ್ತಾ ಹೋಗ್ತೈತಿ. ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನಿಗೆ ಇನ್ವರ್ಸ್ಲಿ ಇದೆ. ಓಕೆ, ಸೊ ದಟ್ ಈಸ್ ದ ಸೆಕೆಂಡ್ ಒನ್. ದೆನ್ ಸೊ ಇಲ್ಲೇನಾಗುತ್ತೆ ಫ್ರಮ್ 1 and 2 ಇಂದ, ಸೊ ದಟ್ ಈಸ್ ಆರ್ ಸೊ ಈಸ್ ಈಕ್ವಲ್ ಟು, ಸೊ ಏನಂತ ಬರಿತೀವಿ ಇಲ್ಲಿ, ಆರ್ ಈಸ್ ಪ್ರಪೋರ್ಷನಾಲಿಟಿ ಟು ದ ಎಲ್ ಬೈ ಎ. ಹಾಗಾದರೆ ಆರ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ. ಸೊ ವಾಟ್ ಈಸ್ ರೋ? ರೋ ಈಸ್ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ನಾವು. ಅಂದರೆ ಸೊ ಏನಾಗಿರುತ್ತೆ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಕಂಡಕ್ಟರ್. ಸೊ ಈ ಕಂಡಕ್ಟರ್ನಲ್ಲಿ ಲೆಂತ್ ಆಫ್ ಕಂಡಕ್ಟರನ್ನು 1 ಮೀಟರ್ ತೊಗೊತೀವಿ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನನ್ನು 1 ಮೀಟರ್ ಸ್ಕ್ವೇರ್ ತಗೊಂಡಾಗ ಸೊ ದಟ್ ಈಸ್ ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ ರೆಸಿಸ್ಟಿವಿಟಿ. ಸೊ ಅಂದರೆ ಒಂದು ಕಂಡಕ್ಟರ್ ಒಳಗಡೆ ಲೆಂತ್ 1 ಮೀಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1 ಮೀಟರ್ ಸ್ಕ್ವೇರ್ ತಂದಾಗ ಸೊ ದಟ್ ಈಸ್ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಬಿಕಮ್ಸ್ ರೆಸಿಸ್ಟಿವಿಟಿ ಆಗಿರುತ್ತೆ. ಹಾಗಾದರೆ ರೆಸಿಸ್ಟಿವಿಟಿ ಡಸ್ ನಾಟ್ ಡಿಪೆಂಡೆಂಟ್ ಆನ್ ಲೆಂತ್ ಆ್ಯಂಡ್ ಏರಿಯಾ. ಸೊ ಲೆಂತ್ ಮತ್ತು ಏರಿಯಾದಲ್ಲಿ ಡಿಪೆಂಡ್ ಆಗಿರಲ್ಲ. ಎಷ್ಟೇ ಲೆಂತ್ ಇದ್ರೂ ಸೊ ಓನ್ಲಿ 1 ಮೀಟರ್ ಅಷ್ಟೇ ತೊಗೊತೀವಿ. ಎಷ್ಟೇ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದ್ದರೂ ಓನ್ಲಿ 1 ಮೀಟರ್ ಸ್ಕ್ವೇರನ್ನು ಅಷ್ಟೇ ತೊಗೊತೀವಿ ನಾವು. ಹಾಗಾಗಿ ಸೊ ದಟ್ ಈಸ್ ರೆಸಿಸ್ಟಿವಿಟಿ ಈಸ್ ನಾಟ್ ಡಿಪೆಂಡೆಂಟ್ ಆನ್. ಓಕೆ, ಸೊ ನಾಟ್ ಡಿಪೆಂಡೆಂಟ್ ಆನ್ ಲೆಂತ್ ಆ್ಯಂಡ್ ಏರಿಯಾ. ಹಾಗಾದರೆ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ಓನ್ಲಿ 2 ಫ್ಯಾಕ್ಟರ್ಸ್. ಯಾವ್ಯಾವು? ದಟ್ ಈಸ್ ನೇಚರ್ ಆಫ್ ಮೆಟೀರಿಯಲ್. ಸೊ ನೇಚರ್ ಆಫ್ ಮೆಟೀರಿಯಲ್, ಅನದರ್ ಒನ್ ಈಸ್ ಕಾಲ್ಡ್ ಆಸ್ ಯಾವುದು, ಸೆಕೆಂಡ್ ಒನ್ನು ಟೆಂಪ್ರೇಚರ್. ಇವು ಎರಡರ ಮೇಲೆ ಮಾತ್ರ ರೆಸಿಸ್ಟಿವಿಟಿ ಡಿಪೆಂಡೆಂಟ್ ಆಗಿರುತ್ತೆ. ನೋಡಿ, ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ನೇಚರ್ ಆಫ್ ಮೆಟೀರಿಯಲ್, ಟೆಂಪ್ರೇಚರ್ ಆ್ಯಂಡ್ ಇಂಪ್ಯೂರಿಟೀಸ್ ಆರ್ ಪ್ರೆಸೆಂಟ್. ಸೊ ಇಂಪ್ಯೂರಿಟೀಸ್ ಅಂತ ಹೇಳಿದರೆ ಪೆಂಟಾವಲೆಂಟ್ ಇಂಪ್ಯೂರಿಟೀಸ್ ಆ್ಯಂಡ್ ಟ್ರೈವಲೆಂಟ್ ಇಂಪ್ಯೂರಿಟೀಸ್ ಅಂತ ಕರಿತೀವಿ. ಅದರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ದೆನ್ ಕಂಡಕ್ಟೆನ್ಸ್. ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಕಂಡಕ್ಟೆನ್ಸ್. ಸೊ ಇವನ್ನ MCQಸಿಗೆ ಕೇಳ್ತಕ್ಕಂಥ ಕ್ವಶನ್ಸ್ ಇವು. ದಟ್ ಈಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಕಂಡಕ್ಟೆನ್ಸ್. ನೋಡಿ, ದಟ್ ಈಸ್ 1 ಡಿವೈಡೆಡ್ ಬೈ ಓಮ್ ಮೀಟರ್ ಅಥವಾ ಏನಂತ ಕರಿತೀವಿ ಮೋ. ಅಂದರೆ ಓಮನ್ನು ರಿವರ್ಸ್ ಬರೆಯಿದ್ರೆ ಏನಾಗುತ್ತೆ ಮೋ ಅಥವಾ ಸೈಮನ್. ಕಂಡಕ್ಟಿವಿಟಿ. ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಈಸ್ ಕಾಲ್ಡ್ ಆಸ್ ಏನಾಗಿರುತ್ತೆ ಕಂಡಕ್ಟಿವಿಟಿ. ಸೊ ಕಂಡಕ್ಟಿವಿಟಿ ಯೂನಿಟ್ ಏನಾಗಿರುತ್ತೆ, ಕಂಡಕ್ಟಿವಿಟಿ ಯೂನಿಟ್ಟು ನೋಡಿ, ಕಂಡಕ್ಟಿವಿಟಿ ಯೂನಿಟನ್ನು ಹೆಂಗೆ ಕಂಡುಹಿಡಿಯಬೇಕು? ಸೊ ದಟ್ ಈಸ್ ಆರ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಹಾಗಾದರೆ ರೋ ಈಸ್ ಈಕ್ವಲ್ ಟು ಏನಾಗುತ್ತೆ ಆರ್ ಎ ಡಿವೈಡೆಡ್ ಬೈ ಎಲ್. ಸೊ ರೆಸಿಸ್ಟೆನ್ಸ್ ಅಂದರೆ ಓಮ್, ಇದು ಮೀಟರ್ ಸ್ಕ್ವೇರ್, ಇದು ಮೀಟರ್. 1 ಮೀಟರ್ ಕ್ಯಾನ್ಸಲ್. ರೆಸಿಸ್ಟಿವಿಟಿ ಯೂನಿಟ್ ಏನು ಬಂತು ಓಮ್ ಮೀಟರ್. ಸೊ ಹಾಗಾದರೆ ಇದು ಓಮ್ ಮೀಟರ್. ಸೊ ಡಿನಾಮಿನೇಟರಿಂದ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಪರ್ ಓಮ್ ಪರ್ ಮೀಟರ್. ದಟ್ ಈಸ್ ದ ಕಂಡಕ್ಟಿವಿಟಿ, ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ದೆನ್ ಕರೆಂಟ್ ಡೆನ್ಸಿಟಿ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ MCQ. ಸೊ MCQ ಕೇಳ್ತಾನೆ ಕರೆಂಟ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಏನಾಗಿರುತ್ತೆ ಕರೆಂಟ್ ಡಿವೈಡೆಡ್ ಬೈ ಏರಿಯಾ. ಸೊ ಕರೆಂಟ್ ಡಿವೈಡೆಡ್ ಬೈ ಏರಿಯಾ, ಕ್ರಾಸ್ ಸೆಕ್ಷನಲ್ ಆಫ್ ಏರಿಯಾ ಈಸ್ ಕಾಲ್ಡ್ ಆಸ್ ಕರೆಂಟ್ ಡೆನ್ಸಿಟಿ. ಏರಿಯಾ ಕರೆಂಟು ಆ್ಯಂಪಿಯರ್, ಇದು ಮೀಟರ್ ಸ್ಕ್ವೇರ್. ಸೊ ಯೂನಿಟ್ ಏನಾಗಿರುತ್ತೆ ಆ್ಯಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತೇಳಿದರೆ ಕರೆಂಟ್ ಡೆನ್ಸಿಟಿ ಸ್ಕೇಲಾರೋ ವೆಕ್ಟಾರೋ. ಕರೆಂಟ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಬಟ್ ಕರೆಂಟ್ ಡೆನ್ಸಿಟಿ ಏನಾಗಿರುತ್ತೆ ಅಂದರೆ ದಟ್ ಈಸ್ ಕರೆಂಟ್ ಡೆನ್ಸಿಟಿ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಕರೆಂಟ್ ಡೆನ್ಸಿಟಿ ವೆಕ್ಟಾರ್ ಕ್ವಾಂಟಿಟಿ ಆಗಿರುತ್ತೆ.
Then what is the relation between current density and conductivity? So this is very important question for 5 marks. So 5 marksಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು ಭಾಳ ಸಲ. ಓಕೆ, ಸೊ ನೋಡಿ, ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ ಅಥವಾ ಜೆ ಇಸ್ ಈಕ್ವಲ್ ಟು, ಸೊ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಇ ಅಂತ ಹೇಳಿ ಪ್ರೂವ್ ಮಾಡಿರಿ ಅಂತ ಕೇಳ್ತಾರೆ. ಹಾಗಾದರೆ ಫಸ್ಟ್ ಒನ್, ಸೊ ವಿ ನೋ ದಟ್, ಸೊ ದಿಸ್ ಈಸ್ ಎ ಕಂಡಕ್ಟರ್. ಓಕೆ, ಸೊ ಏನೇನು ಎಲ್ ಅಂದರೆ ಎಲ್ ಈಸ್ ಕಾಲ್ಡ್ ಆ್ಯಸ್ ಎ ಲೆಂತ್ ಆಫ್ ದಿ ಕಂಡಕ್ಟರ್, length of the conductor. V is called as potential difference between ends of the conductor. Then E is called as electric field. So J is called as current density. Okay, so these are the A is the area of cross section, area of cross section of the conductor. So we know that the resistance of the conductor, so the resistance of conductor R is equal to rho into L divided by A. This is the resistance of conductor. ಸೊ ಹಾಗಾದರೆ ಇಲ್ಲಿ ನೋಡಿ, ಸೊ ಜೆ ಅಂದರೆ ಕರೆಂಟ್ ಡೆನ್ಸಿಟಿ. ಹಾಗಾದರೆ ಅಕಾರ್ಡಿಂಗ್ ಟು ಓಮ್ಸ್ ಲಾ ಪ್ರಕಾರ, ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಸೊ ಹಾಗಾದರೆ ದಟ್ ಈಸ್ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಆರ್ ಈಸ್ ರೋ ಇಂಟು ಎಲ್ ಡಿವೈಡೆಡ್ ಬೈ ಎ. ಸೊ ಹಾಗಾದರೆ ದೆನ್ ವಿ ಡಿವೈಡೆಡ್ ಬೈ, ಸೊ ದಿಸ್ ಟರ್ಮನ್ನು ಏನಿದೆನೋ, ಸೊ ಈ ಟರ್ಮನ್ನು ಶಿಫ್ಟ್ ಮಾಡಿ ಈ ಕಡೆಗೆ. ಸೊ ರೋ ಇಂಟು ಎಲ್ ಇಸ್ ಈಕ್ವಲ್ ಟು, ಸೊ ರಿಮೈನಿಂಗ್ ಪಾರ್ಟ್ ಏನಾಗುತ್ತೆ, ಸೊ ಏನು ಉಳಿಯುತ್ತೆ ಅಲ್ಲಿ, ಸೊ ರಿಮೈನಿಂಗ್ ಪಾರ್ಟ್ ಏನು ಉಳಿಯುತ್ತೆ, ಐ ಡಿವೈಡೆಡ್ ಬೈ ಎ. ಸೊ ಹಾಗಾದರೆ ಐ ಡಿವೈಡೆಡ್ ಬೈ ಎ ಅಂದರೆ, so we know that current density J is equal to I divided by A. So put this value on equation. So ಇಲ್ಲಿ ನೋಡಿ, ಇಕ್ವೇಷನ್ ಒಳಗೆ ಹಾಕಿದರೆ ದಟ್ ಈಸ್ ಐ ಡಿವೈಡೆಡ್ ಬೈ ಎ. ಸೊ ಈ ಟರ್ಮನ್ನು ತೆಗೆದು ಅಲ್ಲಿ ವ್ಯಾಲ್ಯೂ ಜೆ ಅಂತ ಹೇಳಿ ಹಾಕಿದಾಗ, ಸೊ ಜೆ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಇಂಟು rho divided by L. So but electric field is equal to V divided by L. So this is electric field is equal to V divided by L. ಹಾಗಾದರೆ J is equal to ಏನು ಬಂತು ಆನ್ಸರ್, V divided by rho. So that is J is equal to, ಸೊ ಇಲ್ಲಿ ಏನಿಲ್ಲ ಅಂದರೆ 1, so 1 divided by rho. The reciprocal of resistivity is called as, so the reciprocal of resistivity is called as ಏನಂತ ಕರೆದ್ವಿ ನೋಡಿ, the reciprocal of resistivity is called as, so the reciprocal of resistivity ಇವಾಗಲೇ ಓದಿದ್ವಲ್ಲ, ಸೊ ನೋಡಿ, the reciprocal of resistivity is called as a conductivity. So that is conductivity means what, sigma. So this ends, it is proved. So this is a 5 marks question, very important ಆಗಿರ್ತಕ್ಕಂಥ ಕ್ವಶನ್ ಇದು.